ನಮಸ್ತೆ. ನನ್ನ ಚೇಂಬರ್ಗೆ ಒಬ್ಬ ಹುಡುಗ ಬಂದ. ಕೂತ್ಕೊಂಡು ಅವನ ಮುಖ ನೋಡಿ ಯಾಕೋ ಆತಂಕದಲ್ಲಿದ್ದಾನೆ ಅಂತ ಅನ್ನಿಸ್ತು. ಏನು ಅಂತ ನಿಧಾನವಾಗಿ ಆತನ ಹತ್ರ ಮಾತಾಡಿದೆ. ಐ ಲವ್ ಯು ಅನ್ನೋ ಒಂದು ಮೆಸೇಜು ತೋರಿಸ್ದ. ಅದರಿಂದ ಸ್ವಲ್ಪ ನಾನು ಸ್ಟಡಿ ಮಾಡಿದಾಗ ಕಳೆದ 3 ತಿಂಗಳಿಂದ ಅವನ ಕಲಿಕೆ ಕಡಿಮೆ ಆಗಿದೆ, ಅಂಕಗಳು ಬರೋದು ಕಡಿಮೆ ಆಗಿದೆ, ಬಹಳ ಆತಂಕಕ್ಕೆ ಒಳಗಾಗಿದ್ದಾನೆ. ಎಲ್ಲ ಶಿಕ್ಷಕರು ಆಗಲೇ ಒಂದು ಸಾರಿ ಕಂಪ್ಲೇಂಟ್ ಮಾಡಿದರು. ಇದು ಕೇವಲ ಒಬ್ಬ ವಿದ್ಯಾರ್ಥಿಯ ಸಮಸ್ಯೆ ಅಲ್ಲ. ನಾನು ಅಧ್ಯಯನ ಮಾಡಿರೋ ಪ್ರಕಾರ ಪ್ರತಿ ತರಗತಿಯಲ್ಲಿ ಒಬ್ಬಿಬ್ಬರು ಈ ಥರದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ನೂರಾರು ಸಾವಿರಾರು ವಿದ್ಯಾರ್ಥಿಗಳು ಈ ಥರದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಒಬ್ಬ ಪ್ರಾಂಶುಪಾಲನಾಗಿ, ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿನ ಪ್ರಾಂಶುಪಾಲನಾಗಿ, ಒಬ್ಬ ಆಪ್ತ ಸಮಾಲೋಚಕನಾಗಿ, ವಿದ್ಯಾರ್ಥಿಗಳ ಗೆಳೆಯ ಆಗಿ ನನ್ನ ಅನುಭವದ ಮಾತು ಹೇಳೋದಾದರೆ ಇದು ಬಹಳ ಮುಖ್ಯವಾದ ಕಾಲಘಟ್ಟ, ಹದಿಹರೆಯದ ಕಾಲಘಟ್ಟ. ಆ ಸಮಯದಲ್ಲಿ ಅವರು ಒಮ್ಮೆ ಈ ಲವ್ ಅನ್ನೋದಕ್ಕೇನಾದರೂ ಬಿದ್ದರು ಅಂದರೆ ಅವರ ಜೀವನವೇ ಮೂರಾಬಟ್ಟೆ ಆಗುತ್ತೆ. ಹಾಗಾಗಿ ನನ್ನ ಅನುಭವದ ಹಿನ್ನೆಲೆಯಲ್ಲಿ ನಾನು ಅಧ್ಯಯನ ಮಾಡಿರ್ತಕ್ಕಂಥ ಪುಸ್ತಕಗಳ ಸಾರವನ್ನು ಮತ್ತು ಅನುಭವದ ಸಾರವನ್ನು ತಮ್ಮ ಮುಂದೆ ಸರಳವಾಗಿ ಇಡ್ತಾ ಇದ್ದೇನೆ. ದಯವಿಟ್ಟು ಯಾರು ನನ್ನ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಜಾಯಿನ್ ಅನ್ನೋ ಬಟನ್ನು ಮತ್ತು ಗಂಟೆ ಇದೆಯಲ್ಲ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದೇ ರೀತಿಯ ವಿಷಯಗಳನ್ನು ತಮ್ಮ ಮುಂದೆ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಪೋಷಕರೇ ಮತ್ತು ಶಿಕ್ಷಕರೇ, ಮೊದಲು ಹದಿಹರೆಯದ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋಣ. 12ರಿಂದ 18 ವಯಸ್ಸಿದೆಯಲ್ಲ, ಅದು ನಿಜವಾದ ಹದಿಹರೆಯ. ಹೆಚ್ಚು ಕಡಿಮೆ ಅವನು ವೃತ್ತಿಗೆ ಸೇರೋವರೆಗೂ ಅಥವಾ ಆಕೆ ಜಾಬ್ಗೆ ಸೇರೋವರೆಗೂ ಅಡಲಸೆನ್ಸ್ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಈ ಹದಿಹರೆಯದ ಸಮಯದಲ್ಲಿ ಮೆದುಳು ಬೆಳೀತಾ ಇರುತ್ತೆ ಮತ್ತು ದೇಹ ವೇಗವಾಗಿ ಬೆಳೆಯುತ್ತೆ. ಮೆದುಳಲ್ಲಿ ಎಮೋಷನಲ್ ಪಾರ್ಟ್ ಇರುತ್ತಲ್ಲ, ಆ ಪಾರ್ಟು ವೇಗವಾಗಿ ಬೆಳೆದಿರುತ್ತೆ. ಆದರೆ ರ್ಯಾಷನಲ್ ಪಾರ್ಟ್ ಇದೆಯಲ್ಲ, ವಿವೇಕ ಅಂತೀಯಲ್ಲ, ವಿಚಾರ ಮಾಡೋದು, ವಿಶ್ಲೇಷಣೆ ಮಾಡೋದು, ಅದು ಸ್ವಲ್ಪ ಕಡಿಮೆ ಬೆಳೆದಿರುತ್ತೆ. ಹಾಗಾಗಿ ಮಕ್ಕಳಿಗೆ ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ವಾಸ್ತವ, ಯಾವುದು ಭ್ರಮೆ ಗೊತ್ತಾಗಲ್ಲ. ಹಾಗಾಗಿಯೇ ಇವರು ಈ ಲವ್ ಭ್ರಮೆಗೆ, ಹ್ಯಾಲುಸಿನೇಷನ್ಗೆ ಒಳಗಾಗ್ತಾರೆ. ಇನ್ನು ಮುಖ್ಯವಾಗಿ ಈ ಲವ್ ಅಂದ್ರೇನು, ಹ್ಯಾಲುಸಿನೇಷನ್ ಅಂದರೆ ಅರ್ಥ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಈ ಹದಿಹರೆಯದ ಸ್ಥಿತಿಯಲ್ಲಿ ಗಂಡು ಮಕ್ಕಳಲ್ಲಿ ಟೆಸ್ಟೋಸ್ಟೆರಾನ್ ಅಂತಕ್ಕಂಥ ಒಂದು ಹಾರ್ಮೋನ್ ಸೆಕ್ರೀಟ್ ಆಗುತ್ತೆ. ಆ ಸೆಕ್ರೀಟ್ ಆದಾಗ ದೇಹ ವೇಗವಾಗಿ ಬೆಳೆಯೋದ್ರ ಜೊತೆಗೆ ತಾನು ಸ್ವತಂತ್ರ ಆಗಬೇಕು ಮತ್ತು ತನ್ನ ಆಪೋಸಿಟ್ ಸೆಕ್ಸ್ ಅಂದರೆ ಹೆಣ್ಮಕ್ಳನ್ನು ನೋಡಿದ್ರೆ ಒಂದು ಆಕರ್ಷಣೆ ಸಹಜವಾಗಿ ಜೈವಿಕವಾದ ಕಾರ್ಯದಿಂದ ಬರುತ್ತೆ. ಅದೇ ರೀತಿ ಹೆಣ್ಮಕ್ಳಲ್ಲೂ ಅಷ್ಟೇ, ಅವರು ಬೆಳೀತಾರೆ, ದೇಹದ ಅಂಗಾಂಗಗಳಲ್ಲಿ ವ್ಯತ್ಯಾಸದ ಬೆಳವಣಿಗೆಗಳಾಗುತ್ತೆ ಮತ್ತು ಅವರಲ್ಲಿ ಎಸ್ಟ್ರೋಜನ್ ಅಂತಕ್ಕಂಥ ಒಂದು ಹಾರ್ಮೋನ್ ಸೆಕ್ರೀಟ್ ಆಗುತ್ತೆ. ಆ ಹಾರ್ಮೋನ್ ಸೆಕ್ರೀಟ್ ಆಗೋದ್ರಿಂದ ನಾಚಿಕೆ ಸ್ವಭಾವ ಬರೋದ್ರ ಜೊತೆಗೆ ಆಪೋಸಿಟ್ ಸೆಕ್ಸ್ ಅಂದರೆ ಗಂಡು ಹುಡುಗನ್ನ ನೋಡಿದ್ರೆ ಒಂದು ಆಕರ್ಷಣೆ ಶುರುವಾಗುತ್ತೆ. ಸೊ ಆ ಆಕರ್ಷಣೆ ನಿಧಾನವಾಗಿ ಪ್ರೀತಿ ನಿಧಾನವಾಗಿ ಭ್ರಮೆಗೆ ತುತ್ತಾಗುತ್ತೆ. ಅದು ಭಾಳ ಮುಖ್ಯವಾದ್ದು. ಇನ್ನು ಈ ಅಟ್ರಾಕ್ಷನ್ ಅಂದರೆ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದೆ. ಆ ಸಮಯದಲ್ಲಿ ಮಕ್ಕಳಿಗೆ ಟೆಂಪರರಿಯಾಗಿ ಒಬ್ಬ ಹೆಣ್ಮಗು ಅಂತ ಅಂದರೆ ಆ ಹೆಣ್ಮಗಳಿಗೆ ಒಬ್ಬ ಯುವಕನನ್ನು ನೋಡಿದ್ರೆ, ದಟ್ಟಕಟ್ಟಾದ ಶರೀರವನ್ನು ನೋಡಿದಾಗ, ಅವನ ಅಗಲವಾದ ಎದೆ ನೋಡಿದಾಗ ಅಥವಾ ಸೌಂದರ್ಯವನ್ನು ನೋಡಿದಾಗ ಆ ಆಕರ್ಷಣೆಗೆ ಒಳಗಾಗೋ ಸಾಧ್ಯತೆ ಇರುತ್ತೆ. ದಟ್ ಈಸ್ ಅಟ್ರಾಕ್ಷನ್, ಅಥವಾ ಇಂಗ್ಲೀಷಲ್ಲಿ ಕ್ರಶ್ ಅಂತ ಹೇಳ್ತಾರಲ್ಲ ಅದು. ಇನ್ನು ಗಂಡು ಹುಡುಗರಲ್ಲೂ ಅಷ್ಟೇ, ಆಪೋಸಿಟ್ ಸೆಕ್ಸ್ ಕಂಡಾಗ ಆಕೆಯ ರೂಪ, ಆಕೆಯ ಬುದ್ಧಿವಂತಿಕೆ, ಆಕೆಯ ಕೇಶ, ಶರೀರ ಇವೆಲ್ಲವನ್ನು ನೋಡಿ ಆಸಕ್ತಿ ಉಂಟಾಗುತ್ತೆ. ದಟ್ ಈಸ್ ಅಟ್ರಾಕ್ಷನ್. ಅದು ತಾತ್ಕಾಲಿಕವಾದ್ದು, ಆದರೆ ಮತ್ತೆ ನೋಡಬೇಕು ಅಂತ ಅನಿಸುತ್ತೆ. ಅದಕ್ಕೆ ಕಾರಣ ಏನು ಅಂದರೆ, ಹೀಗೆ ಸಂತೋಷ ಆದಾಗ, ಆಪೋಸಿಟ್ ಸೆಕ್ಸ್ ನೋಡಿ ಸಂತೋಷ ಆದಾಗ, ನೆಮ್ಮದಿ ಬಂದಾಗ, ಕುತೂಹಲ ಬಂದಾಗ ಡೋಪೋಮಿನ್ ಅಂತಕ್ಕಂಥ ಒಂದು ಹಾರ್ಮೋನು ಮೆದುಳಲ್ಲಿ ಸೆಕ್ರೀಟ್ ಆಗುತ್ತೆ. ಅದು ಫೀಲ್ ಗುಡ್ ಹಾರ್ಮೋನ್ ಅಂತ ಕರಿತೀವಿ. ಅದು ಮತ್ತೆ ಅದೇ ರೀತಿಯ ಚಟುವಟಿಕೆಯನ್ನು ನಿರೀಕ್ಷೆ ಮಾಡುತ್ತೆ ಮತ್ತು ಆ ನಿರೀಕ್ಷೆ ಮಾಡದೆ ಹೋದರೂ ಅದ್ರ ಹಿಂದೆ ಬೀಳುತ್ತೆ. ಹಾಗಾಗಿ ಗಂಡು ಮಕ್ಕಳು ಹೆಣ್ಮಕ್ಳ ಹಿಂದೆ ಬೀಳುವಂಥದ್ದು ಅಥವಾ ಹೆಣ್ಮಕ್ಳು ಗಂಡು ಮಕ್ಕಳ ಹಿಂದೆ ಬೀಳುವಂಥ ಸಾಧ್ಯತೆ ಇರುತ್ತೆ.
ಅದು ನಿಧಾನವಾಗಿ ಅಟ್ರ್ಯಾಕ್ಷನ್ ಪ್ರೀತಿ ಆಗ್ತಕ್ಕಂಥದ್ದು. ನಾನು ನೋಡಿದ್ದೇನೆ ಎಷ್ಟೋ ಸಾರಿ ಶಿಕ್ಷಕರು ವಿದ್ಯಾರ್ಥಿಗಳ ಪುಸ್ತಕಗಳನ್ನು ತಂದು ತೋರಿಸಿದ್ದಾರೆ. ಕೊನೆಯ ಪುಟಗಳಲ್ಲಿ ಏನು ಬರೆದಿರ್ತಾರೆ, ಯಾವ ಮೆಸೇಜ್ ಹೋಗಿರುತ್ತೆ ಮೊಬೈಲಲ್ಲಿ ಅನ್ನೋದನ್ನು ತಂದು ತೋರಿಸಿದ್ದಾರೆ. ವಿಥೌಟ್ ಯು ಐ ಕೆನಾಟ್ ಲೀವ್, ಐ ಕ್ಯಾನ್ ಗಿವ್ ಎನಿಥಿಂಗ್ ಟು ಯು, ಇನ್ ಫ್ಯಾಕ್ಟ್ ಯು ಆರ್ ವೆರಿ ಕ್ಲೋಸ್ ಟು ಮೀ ಕಂಪೇರ್ ಟು ಮೈ ಪೇರೆಂಟ್ಸ್, ಯು ಆರ್ ಬೆಟರ್ ಪರ್ಸನ್ ಕಂಪೇರ್ ಟು ಮೈ ಪೇರೆಂಟ್ಸ್. ಈ ಥರದ ಹೇಳಿಕೆಗಳನ್ನು 8ನೇ ತರಗತಿಯ ವಿದ್ಯಾರ್ಥಿನಿ ಬರೆದಿರೋದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಹಾಗೆ ನೂರಾರು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು ಬರೆದಿರೋದನ್ನು ನಾನು ನೋಡಿದ್ದೇನೆ. ಇದು ನಿಧಾನವಾಗಿ ಪ್ರೀತಿ ಹ್ಯಾಲಿಸಿನೇಷನ್ ಆಗಿ ಬದಲಾವಣೆ ಆಗುತ್ತೆ. ಈ 3 ಬದಲಾವಣೆ ಆಗುತ್ತಲ್ಲ, ಅದಕ್ಕೆ ಕಾರಣಗಳು ಏನು? ಕಾರಣ ಏನು? ಮೊದಲನೇದು ಜೈವಿಕವಾದ್ದು. ನಾವು ಈಗಾಗಲೇ ಹೇಳಿದ್ದೇವೆ, ಗಂಡು ಹುಡುಗರಲ್ಲಿ ಟೆಸ್ಟೋಸ್ಟೆರಾನ್, ಹೆಣ್ಮಕ್ಳಲ್ಲಿ ಎಸ್ಟ್ರೋಜನ್ ಹಾರ್ಮೋನುಗಳು ಮತ್ತು ಇತರೆ ಹಾರ್ಮೋನುಗಳು ಕಾರಣ, ಜೈವಿಕವಾದ ಕಾರಣ. ಅದರ ಜೊತೆಗೆ ಮೆದುಳಲ್ಲಿ ಪೂರ್ಣ ಪ್ರಮಾಣದ ಬೆಳವಣಿಗೆ ಆಗಿರೋದಿಲ್ಲ. ಎಮೋಷನಲ್ ಬ್ರೈನ್ ಬೇಗ ಬೆಳೆದಿರುತ್ತೆ. ಎಮೋಷನಲ್ ಬ್ರೈನ್ ಬೇಗ ಬೆಳೆದಿರೋದ್ರಿಂದ ಭಾವುಕತೆಗೆ, ಉದ್ವೇಗಕ್ಕೆ ಒಳಗಾಗ್ತಾರೆ.